ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದಾರೆ? ಆ್ಯಕ್ಚುಲಿ ಪ್ರತಿ ಬಾರಿ ಬಿಗ್ ಬಾಸ್ ನೋಡಿದ್ಮೇಲೆ ಬೆಂಗಳೂರಲ್ಲಿ ಮನೇಲಿ ಕೂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೆ. ಬಟ್ ಇವತ್ತು ಆ್ಯಕ್ಚುಲಿ ಊರಿಗೆ ಬಂದಿರೋದ್ರಿಂದ ತೋಟದಲ್ಲಿ ಕೂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ನಿನ್ನೆ ರಾತ್ರಿ ಬಿಗ್ ಬಾಸ್ ನೋಡಿದ್ದಾಯಿತು. ಈ ವಾರದ ಕಿಚ್ಚನ ಚಪ್ಪಾಳೆ ಬಗ್ಗೆನೇ ಮಾತಾಡೋಣ ಅಂತ. ನಿನ್ನೆ ರಾತ್ರಿ ಬಿಗ್ ಬಾಸ್ ನೋಡಿದ್ದಾಯಿತು. ಸುದೀಪ್ ಸರ್ ಒಂದಿಷ್ಟು ಜನಗಳಿಗೆ ಬುದ್ಧಿವಾದ ಹೇಳಿದ್ದು ಆಯಿತು. ಬಟ್ ವಿಶೇಷವಾಗಿ ನಾನು ನಿಮ್ಮ ಹತ್ರ ಹಂಚ್ಕೊಳ್ಬೇಕಾಗಿರೋದೇನೆಂದರೆ, ಈ ವಾರದ ಕಿಚ್ಚನ ಚಪ್ಪಾಳೆ ಅದು ಇಷ್ಟು ಬೇಗ, ಒಂದು ದಿನದಲ್ಲಿ ಇಷ್ಟು ಬೇಗ ಕಿಚ್ಚನ ಚಪ್ಪಾಳೆನ ಅನೌನ್ಸ್ ಮಾಡಿದ್ದು ಖುಷಿಯಾಗುತ್ತಲ್ಲ. ಸೊ ನೋಡಿ, ಈ ವಾರದ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಕ್ಕಿದಪ್ಪ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಬಿಗ್ ಬಾಸ್ ನೋಡೋರಿಗಿಂತ ಖಂಡಿತ ಗೊತ್ತಿರುತ್ತೆ. ಮೂಟೆಂಟ್ ರಘು ಅವ್ರಿಗೆ ಅದು ವೈಲ್ಡ್ ಕಾರ್ಡಲ್ಲಿ ಎಂಟ್ರಿ ಆಗಿ ಮೊದಲ ವಾರನೇ ಕ್ಯಾಪ್ಟನ್ ಆಗಿ ಪ್ರಿನ್ಸಿಪಲ್ ಆಗಿ ಚೆನ್ನಾಗಿ ತಮ್ಮ ಜವಾಬ್ದಾರಿ ನಿರ್ವಹಿಸಿದರೆ ಅವರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ. ಇದರಲ್ಲಿ ಸಂಶಯ ಬೇಡ, ಅವರು ಅರ್ಹರು ಇದ್ರು. ಏನಕ್ಕಂತಂದರೆ ನೋಡಿ, ಬಂದ ಮೊದಲ ವಾರವೇ ಕ್ಯಾಪ್ಟನ್ ಆದರು. ಕ್ಯಾಪ್ಟನ್ ಆದಮೇಲೆ ಅವರು ನಿರ್ವಹಿಸಿದಂಥ ಎಲ್ಲ ಟಾಸ್ಕಲ್ಲಿ ಚೆನ್ನಾಗಿ ಮಾಡಿದರು. ಓಕೆ, ಇನ್ನಷ್ಟು ಬೆಟ್ರಾಗಿ ಮಾಡ್ಬೋದಿತ್ತು. ರಘು ಅವರೇ ಹೇಳ್ಕೊಂಡಿದ್ದಾರೆ ಸುದೀಪ್ ಸರ್ ಹತ್ರ, ನಾನು ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಸರ್, ನನ್ನ ಕೆಪಾಸಿಟಿಗೆ ಮತ್ತು ನನ್ನ ಒಂದು ಸರ್ಕಮ್ಸ್ಟೆನ್ಸಸ್ಗೆ ಎಷ್ಟು ಆಗ್ಬೋದು ಅಷ್ಟನ್ನು ನಾನು ನಿರ್ವಹಿಸಿದ್ದೀನಿ ಅಂತ ಹೇಳಿದ್ದಾರೆ. ನಿಜವಾಗಿ ಚೆನ್ನಾಗಿ ಮಾಡಿದ್ದಾನೆ. ಆ ಮನೆಯಲ್ಲಿ ಒಬ್ಬೊಬ್ಬರನ್ನ ಹಿಡ್ಕೊಳ್ಳೋದೇ ಕಷ್ಟ, ಅಂಥದ್ರಲ್ಲಿ ಎಲ್ಲರೂ ನಿಭಾಯಿಸಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಟಾಸ್ಕಲ್ಲಿ ಕೂಡ ಅವ್ರ ಜವಾಬ್ದಾರಿ ಕಾಣ್ತಾ ಇತ್ತು. ಅವರು ನೋಡಿ, ಎಷ್ಟೋ ಸಾರಿ ನಾನು ರಾತ್ರಿ ಮಲಗ್ತಾ ಇರಲಿಲ್ಲ ಅಂತಂದು. ನಿಜವಾಗ್ಲೂ, ಯಾಕೆಂದರೆ ಅಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ಕ್ಯಾರೆಕ್ಟರ್ ಇದ್ದಾರೆ. ನನಗೆ ಅನಿಸ್ತು ಚಾಲೆಂಜಿಂಗ್ ಇತ್ತು ಕ್ಯಾಪ್ಟನ್ಸಿ. ಯಾರೇ ಮಾಡಿದ್ರು, ಅವರು ರಘು ಅಂತ ಅಷ್ಟೇ ಅಲ್ಲ, ಯಾರೇ ಮಾಡಿದ್ರು ಕೂಡ ಚಾಲೆಂಜಿಂಗ್ ಟಾಸ್ಕೆ ಕೂಡ. ಈ ವಾರ ಧನು ಆಗಿದ್ರೆ ನೋಡೋಣ, ನೆಕ್ಸ್ಟ್ ಅದ್ರ ಬಗ್ಗೆ ಮಾತಾಡೋಣ. ಬಟ್ ಈಗ ರಘು ಅರ್ಹರಿದ್ರ ಅನ್ನೋದು ಏನು ನನಗನ್ನಿಸುತ್ತೆ, ನಿಜವಾಗ್ಲೂ ಅರ್ಹರಿದ್ರು. ಯಾಕೆಂದರೆ ನೋಡಿ, ಪ್ರಿನ್ಸಿಪಲ್ ಆದಾಗ ಅವರು ಡಿಬೇಟಲ್ಲಿ ಯಾರ್ಯಾರು ಸೋತಿರ್ತಾರಲ್ವ, ಪೇರೆಂಟ್ಸ್ ಕಾಲ್ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಅವ್ರ ಮನೆಯಲ್ಲಿ ಯಾರ್ಯಾರು ಕಾಂಟ್ಯಾಕ್ಟ್ ನಂಬರ್ ಇರುತ್ತೋ ಅವ್ರಿಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದಾಗ ನಿಮ್ಮ ಬ್ರದರ್ ಇರ್ಬೋದು, ಸಿಸ್ಟರು, ಅಥವಾ ಅವ್ರವ್ರಿಗೆ ಏನೇನು ರಿಲೇಷನ್ಶಿಪ್ ಇರುತ್ತೋ ಅದನ್ನು ಹೇಳಿಬಿಟ್ಟು ಇವರು ಹಿಂಗೆ ಆಡ್ತಾ ಇದ್ದಾರೆ ಅಂತ ಹೇಳಿದಾಗ ಅಫ್ಕೋರ್ಸ್ ಮನೆಯವ್ರಿಗೆ ಚೆನ್ನಾಗೇ ಆಡ್ತಾ ಇದ್ದಾರೆ ಅನಿಸುತ್ತೆ. ಬಟ್ ಜನ ನೋಡೋ ರೀತಿ, ರಿಯಾಕ್ಷನ್ನು ತುಂಬ ಡಿಫ್ರೆಂಟ್ ಆಗಿರುತ್ತಲ್ವ. ಬಟ್ ಅವ್ರು ಚೆನ್ನಾಗೇ ಇದ್ದಾರೆ ಅಂತ ಹೇಳಿದ್ರು. ಆ ಟೈಮಲ್ಲಿ ಹೆಂಗೆಂಗೋ ಒಂದಿಷ್ಟು ಜನ ರ್ಯಾಶಾಗಿ ಮಾತಾಡಿದ್ರು, ನೀವೇನ್ರಿ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ನನಗೇನು ಅವ್ರದ್ದು ಡಿಸಿಷನ್ನು ಬಯಾಸ್ ಅನಿಸ್ಲಿಲ್ಲ. ಏನಕ್ಕೆಂದರೆ ಎಲ್ಲ ಡಿಸಿಷನ್ನು ಚೆನ್ನಾಗಿತ್ತು. ಒಂದು ಅಂದರೆ ಅದೇ ಎಲ್ಲರೂ ಹೇಳ್ತಿದ್ದಾರೆ, ನಿನ್ನೆ ಸುದೀಪ್ ಸರ್ ಕೂಡ ಮಾತಾಡಿದ್ರಲ್ಲ, ಏನಪ್ಪ ಅಂತಂದರೆ ಗಿಲ್ಲಿ ಮತ್ತು ಚಂದ್ರಪ್ರಭಾ ಅವ್ರದ್ದು. ನನಗೆ ಅನಿಸಿದ ಮಟ್ಟಿಗೆ ಗಿಲ್ಲಿ ಮತ್ತು ಚಂದ್ರಪ್ರಭಾ ಅವರ ಡಿಬೇಟಲ್ಲಿ ಚಂದ್ರಪ್ರಭಾ ಅವರು ಒಂದಿಷ್ಟು ಮಾತುಗಳನ್ನು ಮೀನಿಂಗೇ ಇರಲಿಲ್ಲ ಮಾತಾಡಿದ್ರು. ಇಲ್ಲಿ ರಘು ಅವರು ಗಿಲ್ಲಿನ ಸೆಲೆಕ್ಟ್ ಮಾಡಲಾರ್ದು ಏನಕ್ಕೆ ಅಂತಂದರೆ, ಈಗಾಗಲೇ ಎಲ್ಲರಿಗೂ ಗೊತ್ತು ಗಿಲ್ಲಿ ಮತ್ತು ರಘು ಹೊರಗಡೆ ಫ್ರೆಂಡ್ಸ್ ಅಂತ ಅಂದ್ಬಿಟ್ಟು. ಒಂದು ವೇಳೆ ರಘು ಅವರು ಗಿಲ್ಲಿನ ಸೆಲೆಕ್ಟ್ ಮಾಡಿದರೆ ಏನಂತ ಹೇಳ್ತಾ ಇದ್ರು, ಅಯ್ಯೋ ಇವರು ಪರಿಚಯ ಇದ್ದಾರೆ, ಇವ್ರ ಫ್ರೆಂಡ್ ಇದ್ದಾರೆ, ಅದಕ್ಕೆ ಇವ್ರನ್ನ ಸೆಲೆಕ್ಟ್ ಮಾಡಿದ್ರು ಅಂತಂದು ಎಲ್ಲರೂ ಅದೇ ಮಾತಾಡ್ತಾ ಇದ್ರು. ಸೊ ಹಿಂಗಾಗಿ ಅದು ಒಂದು ಕಾರಣ. ಆದರೆ ನನಗೆ ಅನ್ಸುತ್ತಂದರೆ ಅದು ಒಂದು ಕಾರಣ ಅಷ್ಟೇ. ಅದು ಇನ್ನೊಂದು ಏನಂದರೆ, ರಘು ಅವರಿಗೆ ಗೊತ್ತು ಅವನು ಇನ್ನೂ ಚೆನ್ನಾಗಿ ಆಡಬೇಕು. ಒಂದಿಷ್ಟು ಕಡೆ ಬರೀ ಕಾಮಿಡಿನೇ ಮಾಡ್ತಿದ್ದಾನೆ ಹೊರತು ಟಾಸ್ಕಲ್ಲಿ ತುಂಬ ಇನ್ವಾಲ್ವ್ ಆಗ್ತಾ ಇಲ್ಲ. ಅಲ್ಲಿರೋ ಕಂಟೆಸ್ಟೆಂಟ್ಗಳು ಎಲ್ಲರೂ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಸೊ ಹಿಂಗಾಗಿ ಅವನು ಒಂಥರ ಗಿಲ್ಲಿಗೆ ಕೊಟ್ಟಿರೋ ವೇಕಪ್ ಕಾಲ್ ಅಂತಲೂ ಅನ್ಕೋಬೋದು. ಅದಕ್ಕಾಗಿ ಅವನು ಚಂದ್ರಪ್ರಭನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅವ್ನಿಗೆ ಒಂದು ಸ್ವಲ್ಪ ಎಚ್ಚರಿಕೆ ಕೊಡೋಣ, ಇನ್ನೂ ಚೆನ್ನಾಗಿ ಆಡಲಿ. ಬಿಗ್ ಬಾಸ್ ಮನೆಯಲ್ಲಿ ಬರೀ ಕಾಮಿಡಿ ಅಷ್ಟೇ ಅಲ್ಲ, ಒಂದಿಷ್ಟು ರೂಲ್ಸ್ ಇದ್ದಾವೆ, ರೂಲ್ಸ್ನ ಫಾಲೋ ಅಪ್ ಮಾಡಲಿ. ಅದರ ಜೊತೆಗೆ ಟಾಸ್ಕಲ್ಲಿ ತುಂಬ ಇನ್ವಾಲ್ವ್ ಆಗಲಿ, ಸ್ವಲ್ಪ ಸ್ಟ್ರೆಂತ್ ಆಗಿ ಆಟ ಆಡಲಿ ಅಂತ ಒಂದು ಕಾಳಜಿಯಿಂದ ಇರಬಹುದು. ಬಟ್ ಓಕೆ, ಅದ್ರ ಬಗ್ಗೆ ಡಿಸ್ಕಷನ್ ಆಯಿತು ಕೂಡ. ಅದಲ್ಲದೆ ರಘು ಅವರು ಇಡೀ ಮನೆಯಲ್ಲಿ ತಮ್ಮ ಒಂದು ಕ್ಯಾಪ್ಟನ್ಸಿಯನ್ನು ನಿರ್ವಹಿಸಿದ ರೀತಿ ಇದೆಯಲ್ಲ, ನಿಜಕ್ಕೂ ಚೆನ್ನಾಗಿತ್ತು. ಇನ್ನು ಹೋಗ್ತಾ ಹೋಗ್ತಾ ಬೇರೆಯವರೆಲ್ಲ ಕ್ಯಾಪ್ಟನ್ ಆಗ್ತಾ ಹೋಗ್ತಾರೆ. ನೋಡೋಣ ಅವರೆಲ್ಲ ಹೆಂಗೆ ನಿಭಾಯಿಸ್ತಾರೆ ಅಂತಂದ್ಬಿಟ್ಟು. ಮೊದಲ ವಾರ ಕ್ಯಾಪ್ಟನ್ ಆಗಿ ತಮ್ಮ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಅವರಿಗೆ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ದರಲ್ಲಿ ಏನು ತಪ್ಪಿಲ್ಲ. ನಾನೇನು ಅಂದ್ಕೊಂಡಿದ್ದೆ ಅಂದರೆ, ಈ ವಾರದ ಕಿಚ್ಚನ ಚಪ್ಪಾಳೆಯನ್ನು ಒಂದು ಧನುಗೆ, ಇನ್ನೊಂದು ರಕ್ಷಿತಾಗೆ ಕೊಡ್ತಾರಂತ ಅಂದ್ಕೊಂಡಿದ್ದೆ. ಓಕೆ, ರಘು ಅವ್ರಿಗೆ ಕೊಟ್ಟಿದ್ದು ವರ್ತಿತ್ತು. ನೋಡೋಣ, ಅವರು ಬಂದು ಮೊದಲ ವಾರದಲ್ಲೇ ಕ್ಯಾಪ್ಟನ್ ಆದರು. ಕ್ಯಾಪ್ಟನ್ ಆಗಿಬಿಟ್ಟು ಟಾಸ್ಕಲ್ಲಿ ಇನ್ವಾಲ್ವ್ ಆಗಿರಲಿಲ್ಲ. ಈಗ ಧನು ಅವರು ಕ್ಯಾಪ್ಟನ್ ಆಗಿದ್ದಾರೆ. ಧನು ಅವ್ರ ಕ್ಯಾಪ್ಟನ್ಸಿಯಲ್ಲಿ ರಘು ಅವರು ಯಾವ ರೀತಿ ಆಡ್ತಾರಂತ ನೋಡೋಣ. ನನಗನ್ಸಿದ ಮಟ್ಟಿಗೆ ಅವ್ರು ಚೆನ್ನಾಗಿ ಆಡ್ತಿದ್ದಾರೆ, ಕೆಪಬಲ್ ಇದ್ದಾರೆ. ಟಾಸ್ಕ್ ವಿಚಾರದಲ್ಲಂತೂ ಡೌಟೇ ಬೇಡ, ಚೆನ್ನಾಗಿ ಆಡ್ತಾರೆ. ಉಳಿದ ವಿಚಾರದಲ್ಲಿ ನೋಡೋಣ ಯಾವ ರೀತಿ ಆಡ್ತಾರೆ ಅಂತ ಅಂದ್ಬಿಟ್ಟು. ನಿಮಗೇನು ಅನಿಸುತ್ತೆ ರಘು ಅವರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದ್ರ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.